ಮೀನರಾಶಿಗೆ ಶನಿಯ ಪ್ರವೇಶ, ಮೇಷಾದಿ ದ್ವಾದಶ ರಾಶಿಗಳ ಶುಭಾಶುಭಗಳನ್ನು ಹೇಳುವುದು ಈಗ ಶುರು ಮಾಡೋಣ. ಮೇಷರಾಶಿ ರಾಶಿಗೆ ಶನಿಯ ತೃತೀಯ ದೃಷ್ಟಿ ಕಳೆಯುತ್ತೆ. ಶುಭ ಮನಸ್ಸು ಬರ್ತದೆ. 2.5 ವರ್ಷದಿಂದ ಮೇಷರಾಶಿಯವರಿಗೆ ಕುಂಭರಾಶಿಯಿಂದ ತೃತೀಯ ದೃಷ್ಟಿ ಮಾರಕ, ಕುಜನದ್ದು 8ನೇ ದೃಷ್ಟಿ ಮಾರಕ. ಹಾಗಾಗಿ ಶನಿಯ ದೃಷ್ಟಿ ಕಳೆದಾಗ ಮನಸ್ಸು ಪ್ರಸನ್ನವಾಗುತ್ತೆ. ಕುಟುಂಬದಲ್ಲಿ, ಸಹೋದರರಲ್ಲಿ, ತನ್ನ ಮನಸ್ಸಿನ ಒಳಗಡೆ ತನ್ನ ಬಗ್ಗೆ ತನಗೇನೆ ತುಂಬ ಜಿಗುಪ್ಸೆ ಬರ್ತಕ್ಕಂತಹ ಒಂದು ಮನೋಭಾವ ಬರ್ತದೆ. ಏನಾಗುತ್ತೆ ತೃತೀಯ ದೃಷ್ಟಿ ಅಂತಂತ ಪ್ರಶ್ನೆ ಕೇಳಿದ್ರೆ ಏನಪ್ಪ ಆಗುತ್ತೆ ಅಂದರೆ, ತನ್ನವರು, ತನ್ನ ಬಂಧುಗಳು, ತನ್ನ ಕುಟುಂಬದವರು, ತನ್ನ ಮನಸ್ಸು ತನ್ನ ಮೇಲೆ ತನಗೆ ಒಂದು ರೀತಿಯ ಸಿಟ್ಟು, ಸೆಡುವು, ಜಿಗುಪ್ಸೆ ಬರ್ತಕ್ಕಂಥದ್ದು, ಎಲ್ಲದನ್ನೂ ಕಿತ್ತು ಹೊರಗಡೆ ಹೋಗೋಣ ಅಂತ ಅನಿಸೋದು, ಇದೆಲ್ಲ ಮಾನಸಿಕವಾಗಿರ್ತಕ್ಕಂಥ ಒಂದು ಒತ್ತಡ, ಒಂದು ನೆಗೆಟಿವಿಟಿ, ದೋಷಕರ ತಾಮಸ ಭಾವ ಅಂತ ಕರೀತಾರೆ ಅದನ್ನು. ತಾಮಸ ಗ್ರಹನು ತೃತೀಯ ದೃಷ್ಟಿಯಿಂದ ರಾಶಿಯನ್ನು ನೋಡಿದಾಗ ಈ ರೀತಿಯ ದೋಷಗಳು ಕಳೆದ 2.5 ವರ್ಷದಿಂದ ಮೇಷರಾಶಿಯವರಿಗೆ ಇದೆ. ಅದು ಕಳೆದು ಶುಭ ಮನಸ್ಕರಾಗ್ತೀರಿ. ಗ್ರಹ ಶಾಂತಿ ಪೂಜೆಗಳನ್ನು ಮಾಡಿ, ಕಳಶದಾನ, ಗೋದಾನ, ಗೋಪೂಜೆ, ಬ್ರಾಹ್ಮಣಾರಾಧನೆ, ಇದೆಲ್ಲದರಿಂದ ಒಂದು ಶನಿಯ ಪ್ರಭಾವ ಕಡಿಮೆ ಆಗ್ತದೆ ಅಥವಾ ಅನುಗ್ರಹ ಆಗ್ತದೆ. ಗುರುಗಳ ಆಶೀರ್ವಾದವನ್ನು ಪಡೀರಿ, ಹಿರಿಯರ ಆಶೀರ್ವಾದವನ್ನು ಪಡೀರಿ. ಯಾಕಂದರೆ ತೃತೀಯ ದೃಷ್ಟಿ ಕಳೆಯುತ್ತೆ. ಜನ್ಮ ದೋಷ 7.5 ಅಂತ ಏನು ಹೇಳ್ತೀವಿ, 7 ಶನಿ ಅಂತಂತ ಮೇಷರಾಶಿಯವರಿಗೆ ಶುರುವಾಗ್ತದೆ. ಸಾಮಾನ್ಯವಾಗಿ ತೃತೀಯ ದೃಷ್ಟಿ ಕಳೆಯೋದು ಮುಖ್ಯ. ಅದನ್ನು ಹೆಚ್ಚು ಜನ ಗಮನಿಸಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜನ್ಮ ಶನಿಯ ಟೆನ್ಷನ್ ಮಾಡ್ಕೋಬೇಡಿ ಮೇಷರಾಶಿಯವರು. ಯಾಕಂದರೆ ಮೀನರಾಶಿಯಲ್ಲಿ ಅಂಥ ದೋಷಕರನಲ್ಲ ಯಾರು ಶನಿ. ನಿಮ್ಮ ಜಾತಕದಲ್ಲಿ ಜನ್ಮ ಶನಿ ಅಥವಾ ಶನಿ ರಾಹು ಯುತಿ, ಕುಜ ರಾಹು ಯುತಿ, ರವಿಯೊಂದಿಗೆ ಶನಿ ಬೆರೆತಿರ್ತಕ್ಕಂಥದ್ದು, ಈ ರೀತಿಯ ಯಾವುದಾದ್ರೂ ಶನಿ ದೋಷವಿದ್ದರೆ ಮಾತ್ರ ಜನ್ಮ ಶನಿಯಲ್ಲಿ ಸ್ವಲ್ಪ ಹೆಚ್ಚು ಸಮಸ್ಯೆಗಳು ಬರ್ತದೆ. ಏನು, ಆರೋಗ್ಯದಲ್ಲಿ ಮತ್ತು ಫೈನಾನ್ಸ್ನಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಅದರ್ವೈಸ್ ಅಂಥ ದೋಷ ಇಲ್ಲ ಜನ್ಮಶನಿಯ ದೋಷಕ್ಕಿಂತ ಮೇಷರಾಶಿಯವರಿಗೆ ತೃತೀಯ ದೃಷ್ಟಿ ಕಳೀತಾ ಇರತಕ್ಕಂಥದ್ದು ಭಾಳ ದೊಡ್ಡ ದೋಷ ಇತ್ತು. ಅದು ಪರಿಹಾರ ಆಗುತ್ತೆ ಅಂತಂತ ನೀವು ತಿಳ್ಕೊಳ್ಬೇಕು. ಜನ್ಮಶನಿಯ ಬಾಧೆ ಅಥವಾ ಜಾತಕದಲ್ಲಿ ಶನಿಯ ದೋಷ ಇರುವವರು ವಿಶೇಷವಾಗಿ ಶನಿಯ ಜಪ ಮಾಡಿಸಿ ಶನಿಯ ಶಾಂತಿಯನ್ನು ಅಥವಾ ಕಳಶದಾನವನ್ನು, ಶನಿ ಶಾಂತಿಯನ್ನು 2 ಬಗೆ ಮಾಡಬಹುದು. ಒಂದು ಶನಿ ಶಾಂತಿ ಹೋಮ, ಇನ್ನೊಂದು ಶನಿಯ ಮತ್ತು ಗ್ರಹರ ಜಪ ಮತ್ತು ಕಳಶದಾನ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇದು 2 ಬಗೆಯ ಶಾಂತಿಗಳನ್ನು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಅನುಕೂಲ ಇರತಕ್ಕಂಥವರು ಪೂರ್ಣ ಶನಿ ಶಾಂತಿ, ಪೂರ್ಣ ಸಂಖ್ಯೆಯಲ್ಲಿ ಶನಿ ಶಾಂತಿ ಮಾಡಿ ಆ ರೀತಿಯನ್ನು ಕೂಡ ಮಾಡೋದು ಅವಕಾಶ ಉಂಟು. ಆದರೆ ಮಾಡೋದು ಒಳ್ಳೆಯದು. ಶನಿಯು ಹಿಡಿದಾಗ ದೇವರು, ಕುಲದೇವರು, ಗುರುಗಳ ದರ್ಶನ, ಶನಿ ಶಾಂತಿಯ ಪೂಜೆ ಇದನ್ನು ಮಾಡ್ತಕ್ಕಂಥದ್ದು. ಶನಿ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಪುನಃ ಶನಿಯ ಶಾಂತಿ, ಕುಲದೇವರ ದರ್ಶನ, ಕುಲದೇವರ ಪೂಜೆ, ಗುರು ದರ್ಶನ ಎಲ್ಲ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಾಚೀನ ನಂಬಿಕೆ ಆಯಿತು. ಹಾಗಾಗಿ ಈಗ ಶನಿಯ ತೃತೀಯ ದೃಷ್ಟಿ ಹೋಗಿದೆ, ಇನ್ನು ಜನ್ಮ ಶನಿ ಶುರು ಆಗಿದೆ. ಹಾಗಾಗಿ ಇಷ್ಟು ಸೇವೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ ಮೇಷರಾಶಿಯವರಿಗೆ. ವೃಷಭ ರಾಶಿ, ಕರ್ಮದಲ್ಲಿ ಇದ್ದ ಶನಿಯು ಏಕಾದಶದ ಫಲವನ್ನು ಕೊಡ್ತಕ್ಕಂತಹ ವರ್ಷ ಶುರು ಆಗ್ತದೆ. ಶನಿಯ ಮೀನರಾಶಿಯ ಸಂಚಾರದಿಂದ ಭಾಳ ಒಳ್ಳೆಯದು. ವ್ಯಾಪಾರ ಆದಾಯಗಳು ವೃದ್ಧಿ ಆಗ್ತದೆ. ಯಾವುದೋ ಒಂದು ರೀತಿಯ ಅನುಕೂಲಕರವಾಗಿರ್ತಕ್ಕಂಥ ವರ್ಚಸ್ಸು ವ್ಯಾಪಾರ ವ್ಯವಹಾರದಲ್ಲಿ ಇರುವವರಿಗೆ ಮತ್ತು
ಅಧಿಕಾರ ಪ್ರಾಪ್ತಿ, ಇಷ್ಟು ಸಮಯ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಅದಕ್ಕೆ ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ಫಲ, ವ್ಯಾಪಾರ ವ್ಯವಹಾರ ಉದ್ಯೋಗ ರಾಜಕೀಯವೂ ಸೇರಿ ಅವರು ಆ ಫಲವನ್ನು, ಅಧಿಕಾರ ಫಲವನ್ನು ಪಡಿತಕ್ಕಂತಹ ಫಲ. ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ವಿರಸ ತಾಪತ್ರಯಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ತೃತೀಯದಿಂದ ನಿಮಗೆ ತೃತೀಯ ದೃಷ್ಟಿ ಉಂಟು, ಶನಿಯ ಪ್ರಭಾವ. ಹಾಗಾಗಿ ಅದು ಶುಕ್ರನ ಮನೆ, ಅದೆಲ್ಲ ಏನು ದೋಷ ಅಲ್ಲ ಅಂತಂತ ಹೇಳಲಿಕ್ಕೆ ಬರಲ್ಲ. ತೃತೀಯವು ಮಾರಕ ದೃಷ್ಟಿ ಅಂತಂತ ಹೇಳಿದಾಗ ಅದು ದೋಷವೇ. ಅದು ಸ್ವಜನರು, ಬಂಧು ಮಿತ್ರರು ಇವರಲ್ಲಿ ಮನಸ್ತಾಪಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಮತ್ತು ಈ ಶನಿ ರಾಹುವಿನ 45 ದಿನ ಮೇಳೈಕೆ ಬೇರೆ ಇದೆ ಅದೇ ಮೀನರಾಶಿಯಲ್ಲಿ, ಮೇ 18ನೇ ತಾರೀಕುವರೆಗೂ. ಹಾಗಾಗಿ ವ್ಯಾಪಾರದಲ್ಲಿ ನಂಬಿಕೊಂಡು ಬರ್ತಾ ಇರತಕ್ಕಂಥ ಅನೇಕ ಬಿಸ್ನೆಸ್ನಲ್ಲಿರ್ತಕ್ಕಂಥವರಿಗೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಿಸ್ನೆಸ್ನವರಿಗೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂತಹ ಬಿಸ್ನೆಸ್ನಲ್ಲಿರ್ತಕ್ಕಂಥವ್ರಿಗೆ, ದೇಶ ವಿದೇಶಗಳಿಂದ ಮೋಸ ಆಗ್ತಕ್ಕಂತಹ ಸಾಧ್ಯತೆಗಳೆಲ್ಲ ಇರ್ತದೆ. ಜಾಗ್ರತೆ ವಹಿಸಬೇಕು. ಏಕಾದಶದ ಫಲ 2.5 ವರ್ಷ ಇರ್ತದೆ, ಅದು ಬೇರೆ ವಿಷಯ. ಜಾಗ್ರತೆ ವಹಿಸಬೇಕು. 3ನೇ ದೃಷ್ಟಿ ಉಂಟು, ರಾಹು ಮತ್ತು ಶನಿಯ ಯುತಿ ಉಂಟು ಸುಮಾರು 1.5 ತಿಂಗಳು. ಹಾಗಾಗಿ ಜಾಗ್ರತೆ ವಹಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ. ವಿದ್ಯಾರ್ಥಿಗಳಿಗೆ ಶುಭ, ಒಳ್ಳೆ ಸಕ್ಸಸ್ ಆಗ್ತದೆ. ವೃಷಭ ರಾಶಿಯ ಮಕ್ಕಳಿಗೆ, ಓದ್ತಾ ಇರೋ ದೊಡ್ಡವರಿಗೆ ನೀವು ಕೂಡ ಒಂದು ಶನಿಯ ಶಾಂತಿ, ಗ್ರಹ ಶಾಂತಿ ಪೂಜೆ, ಕುಲದೇವತಾ ದರ್ಶನವನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದು. ಮಿಥುನ ರಾಶಿ, ದಶಮಕ್ಕೆ ಶನಿ ಬರ್ತಕ್ಕಂಥದ್ದು. 9ನೇ ಮನೆಯ ಶನಿ ಸ್ವಕ್ಷೇತ್ರಕ್ಕಿಂತ ದಶಮದ ಶನಿ ಒಳ್ಳೆಯದು. ಹಾಗಾಗಿ ವ್ಯಾಪಾರ ವ್ಯವಹಾರಸ್ಥರಿಗೆ, ಸ್ವಂತ ಉದ್ಯೋಗ ಇರತಕ್ಕಂಥವರಿಗೆ ಒಂದು ಅಭಿವೃದ್ಧಿ, ವಿಸ್ತಾರ ಆಗ್ತಕ್ಕಂಥದ್ದು, ಅನೇಕವಾಗಿರ್ತಕ್ಕಂಥ ಅವಕಾಶ ಬರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಸಾಧು ಸಜ್ಜನರ ಸಂಘವನ್ನು ಮಾಡ್ತಕ್ಕಂಥದ್ದು, ಪ್ರವಾಸಾದಿ ಇತ್ಯಾದಿ ಒಂದು ಚೈತನ್ಯಕರವಾಗಿರ್ತಕ್ಕಂತಹ ವರ್ಷಗಳು ಈ ಮುಂದೆ ಶನಿಯ ಪ್ರಭಾವದಿಂದ, 10ನೇ ಮನೆಯ ಪ್ರಭಾವದಿಂದ ಪಡಿತೀರಿ. ವ್ಯಯದಲ್ಲಿ ಗುರು ಇರೋದರಿಂದ ಸ್ವಲ್ಪ ಖರ್ಚು ಜಾಸ್ತಿ, ಆದರೂ ಕೂಡ ಸಂಪಾದನೆಗೆ ತೊಂದರೆ ಇರೋದಿಲ್ಲ ಬಹುತೇಕ ಜನರಿಗೆ. IT ಇಂಡಸ್ಟ್ರಿನಲ್ಲಿರೋರಿಗೆ, ದೇಶ ವಿದೇಶದಲ್ಲಿ ಇರತಕ್ಕಂಥ ವ್ಯಾಪಾರ ವ್ಯವಹಾರ ಇರೋರಿಗೆ, ಮಿಥುನ ರಾಶಿಯವರಿಗೆ ಬಹಳ ಅನುಕೂಲವಾಗಿರ್ತದೆ. ರಾಹುವಿನ ಬದಲಾವಣೆವರೆಗೂ ಜಾಗ್ರತೆ ಬೇಕು. ಬರೀ ನಿಮಗೆ ಮಾತ್ರ ಅಲ್ಲ, ಯಾರ್ಯಾರಿದ್ದೀವಿ ನಾವೆಲ್ಲರೂ 12 ರಾಶಿಯಲ್ಲಿ ಇರೋರು. ಯುಗಾದಿಯ ಶನಿಯ ಬದಲಾವಣೆಯಿಂದ ಮೇ 18 ರಾಹು ಕುಂಭರಾಶಿಗೆ ಬರೋವರೆಗೂ ಲೋಕದಲ್ಲಿ ಬಹಳಷ್ಟು ದೋಷಗಳನ್ನು ನಾವು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಬಹಳಷ್ಟು ದೋಷಗಳ ಕಾಲ ಅದು. 2 ಗ್ರಹಣಗಳು ಬೇರೆ ಇದೆ ಅದೇ ಸಮಯಕ್ಕೆ. ಚತುರ್ಗ್ರಹ ಪಂಚಗ್ರಹ ಯೋಗಗಳು ನಡೀತದೆ ಅದೇ ಯುಗಾದಿಯ ಪರ್ವದಲ್ಲಿ. ಹಾಗಾಗಿ ಆ 1.5 ತಿಂಗಳು ಮಿಥುನ ರಾಶಿಯವರು ಸೇರಿ ಸ್ವಲ್ಪ ದುಡ್ಡು ಕಾಸು ಮಾತು ವಿಚಾರ ಇದರಲ್ಲೆಲ್ಲ ಸ್ವಲ್ಪ ಜಾಗ್ರತೆ ಬೇಕು. ಸ್ವಲ್ಪ ಕೆಲವು ವಿಷಯಗಳು ಮುಂದೆ ಹಾಕ್ಬೋದು ಅಂತಂತಂದರೆ ಮದುವೆ ಮುಂಜಿ ಸಮಾರಂಭಗಳನ್ನು ಸೇರಿ ಹೇಳ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಸಮಯ ಬಿಟ್ಟು ಮಾಡ್ಬೋದು ಅಂತ ಅವಕಾಶ ಇದ್ದರೆ ಶುಭ ಕಾರ್ಯಗಳನ್ನು ಕೂಡ ಒಂದಷ್ಟು ಮುಂದೆ ಹಾಕಿ ಮಾಡ್ಕೊಳ್ಳಿ, ಅರ್ಜೆಂಟ್ ಇಲ್ಲ ಅಂತಂತಂದರೆ. ಸೊ ಅಷ್ಟು ಅದು ಕಸರೆಯ ಯುತಿ ಅದು. ಇದರಲ್ಲಿ ಮೀನದಲ್ಲಿ ಶನಿ ಮತ್ತು ರಾಹುವಿನ ಯುತಿ. ಹಾಗಾಗಿ ಜಾಗ್ರತೆ ಬೇಕು. ಲಕ್ಷ್ಮೀ ನರಸಿಂಹದೇವರ ಅಭಿಷೇಕ, ತುಪ್ಪದ ದೀಪ ಇತ್ಯಾದಿ ನರಸಿಂಹದೇವರ ವಿಶೇಷ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡ್ತಾ ಹೋಗ್ತಾ ಇರಬೇಕು. ಆ ಗ್ರಹಾರಿಷ್ಟಗಳು ಪರಿಹಾರ ಆಗ್ತದೆ. ಕರ್ಕ ರಾಶಿ ಸ್ತ್ರೀಯರಿಗೆ ಬಹಳ ಒಳ್ಳೆಯ ಬದಲಾವಣೆ. ಈ ಹಿಂದೆ ಹೇಳಿದ್ದೆ, ಸ್ತ್ರೀಯರು ವೃದ್ಧರು ಕರ್ಕರಾಶಿಯವರಿಗೆ ಸ್ವಲ್ಪ ದೋಷಕರವಾಗಿರ್ತಕ್ಕಂಥದ್ದು ನೋಡಿಕೊಳ್ಬೇಕು. ಮಕ್ಕಳು, ಸ್ತ್ರೀಯರು,
ವೃದ್ಧರು, ವೃದ್ಧ ರೋಗಿಗಳು ಇವರಿಗೆಲ್ಲ ಬಹಳ ದೋಷಕರವಾಗಿರ್ತಕ್ಕಂಥ ಅಷ್ಟಮ ಶನಿ ಇದ್ದದ್ದು. ಈಗ ಸ್ತ್ರೀಯರಿಗೆ ವಿಶೇಷ ಶುಭ, ಕರ್ಕ ರಾಶಿಯವರಿಗೂ ಶುಭ ಇದೆ. ಎಲ್ಲರಿಗೂ ಅಷ್ಟಮ ಶನಿ ದೋಷ ಪರಿಹಾರ ಆಗ್ತದೆ. ಇವರಿಗೂ ಕೂಡ ದೇಶ ವಿದೇಶಗಳ ವ್ಯಾಪಾರದಲ್ಲಿ ಇರ್ತಕ್ಕಂಥವರು, ಬಂಧು ಮಿತ್ರರು ವಿದೇಶದಲ್ಲಿ ಇರ್ತಕ್ಕಂಥವರು ವಾಪಸ್ ಬರ್ತಕ್ಕಂಥದ್ದು, ಇಲ್ಲಿನವರು ಪುನಃ ಯಾವುದೋ ವ್ಯವಹಾರದ ಮೇಲೆ, ಬೇರೆ ಕೆಲಸದ ಮೇಲೆ ವಿದೇಶಕ್ಕೆ ಹೋಗ್ತಕ್ಕಂಥದ್ದು, ಈ ರೀತಿಯ ಫಲಗಳು ಕೂಡ ಶನಿಯು ಮುಂದೆ ಹೋಗುವುದರಿಂದ ಬರ್ತದೆ. ಅಷ್ಟಮದಲ್ಲಿ ಇರ್ತಕ್ಕಂಥ ರಾಹುವಿನ ವರ್ಷವೂ ಇದೇ ಆಗಿರುತ್ತೆ. ಮೇ ನಂತರ ಅದನ್ನು ರಾಹು ಮತ್ತು ಶನಿಯ ಸಂಸರ್ಗ ದೋಷ ಅಂತ ಯುಗಾದಿಯ ಫಲದಲ್ಲಿ ಪ್ರತ್ಯೇಕವಾಗಿ ಹೇಳ್ತೇನೆ. ಈಗ ಈ ಕಾರ್ಯಕ್ರಮದ ವಿಶೇಷ ಶನಿಯು ಮೀನರಾಶಿಗೆ ಹೋಗ್ತಕ್ಕಂತಹ ವಿಶೇಷ ಮಾತ್ರ ಆಗಿರೋದ್ರಿಂದ ಈ ಎಲ್ಲ ವಿಷಯಗಳಲ್ಲಿ ಆರೋಗ್ಯ ಸ್ತ್ರೀಯರಿಗೆ ಮತ್ತು ಪುರುಷರಿಗೂ ವಿಶೇಷವೇ, ಸ್ತ್ರೀಯರಿಗೆ ಹೆಚ್ಚು ಶುಭ. ಕರ್ಕರಾಶಿ ಚಂದ್ರನ ಮನೆ ಆದ್ದರಿಂದ ಹಾಗಾಗಿ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿರ್ತಕ್ಕಂಥ ಕೆಲವು ವ್ಯಾಜ್ಯಗಳು ಕೂಡ ಪರಿಹಾರ ಆಗ್ತದೆ. ಮತ್ತು ಕೆಲವು ಗಂಭೀರವಾಗಿರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವ್ರಿಗೆ, ಇನ್ನು ಆಯಸ್ಸು ಇರ್ತಕ್ಕಂಥವರಿಗೆ ಬೆಟರ್ ಆಗ್ತದೆ, ಸ್ವಲ್ಪ ಹುಷಾರಾಗ್ತಾರೆ. ಸೊ ಒಂದು ಪಾಸಿಟಿವ್ ಆಗಿ ತಗೊಳ್ತಕ್ಕಂಥ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಕರ್ಕ ರಾಶಿಯವರಿಗೆ ಶನಿಯ ಮೀನರಾಶಿಯ ಬದಲಾವಣೆಯಿಂದ ಆಗ್ತದೆ. ದುರ್ಗಾದೇವಿಯ ಪೂಜೆಯನ್ನು, ಅಲಂಕಾರ ಸೇವೆಯನ್ನು, ಸ್ತೋತ್ರ ಸೇವೆಯನ್ನು ವಿಶೇಷವಾಗಿ ಆಗಾಗ ಮಾಡ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಸಿಂಹರಾಶಿ ಶನಿ ಮತ್ತು ರಾಹುವಿನ ಸಪ್ತಮಾಷ್ಟಮ ವರ್ಷವೂ ಕೂಡ ಇದೇ ಶನಿಯ ಬದಲಾವಣೆಯಿಂದ ಸಿಂಹರಾಶಿಯವರಿಗೆ ಆಗ್ತದೆ. ಸ್ವಲ್ಪ ಒಳ್ಳೆಯದು ಹೌದು, ಸ್ವಲ್ಪ ತಲೆಬಿಸಿಯೂ ಹೌದದು. ಯಾಕಂದರೆ ಅಷ್ಟಮ ಶನಿ ಹೋಗಿ ಅಷ್ಟಮ ರಾಹು ಹೋಗಿ ಸಪ್ತಮಕ್ಕೆ ಬರೋದು, ಸಪ್ತಮ ಶನಿ ಹೋಗಿ ಅಷ್ಟಮಕ್ಕೆ ಹೋಗೋದು. ಇದು ನಾನು ಕೊಡಲಾರೆ ನೀನು ಬಿಡಲಾರೆ ಅಂತಂತ ಏನು ಹೇಳ್ತೇವೆ, ಅತ್ಲಾಗೆ ಬಾ ಅಂದಂಗೂ ಇಲ್ಲ, ಅತ್ಲಾಗೆ ಹೋಗು ಅಂದಂಗೂ ಇಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ಒಂದು ಪರಿಸ್ಥಿತಿ ಇರುತ್ತಲ್ಲ, ಎಲ್ಲ ವಿಷಯದಲ್ಲೂ ಆಗುವ ಸಾಧ್ಯತೆ ಈ ಸಿಂಹರಾಶಿಯವರಿಗೆ ಆಗ್ತದೆ. ಕಷ್ಟನೇ, ಹೇಳುವುದು ಕಡು ಕಷ್ಟ, ಕಷ್ಟದ ಬಾಳುವೆಯು ಸುಡು ಸುಡು ಮಾಡು ಸಂಸಾರವಿದು ಅಂತಂತ ಕನಕದಾಸರು. ಹೇಳುವುದು ಕಷ್ಟ, ಕಷ್ಟದ ಬಾಳುವೆಯು. ಅದರದ್ದೇ ಗ್ರಹ ಗೋಚಾರದ್ದೆಲ್ಲ ನಾವು ವಿಚಾರ ವಿಮರ್ಶೆ ಮಾಡಿಕೊಂಡು ಜೀವನ ಮಾಡ್ತಾ ಇರೋದು. ಹಾಗೆ ಕಷ್ಟನೇ. ಅಷ್ಟಮದಲ್ಲಿ ಒಂದು ಬಾಧೆಯು ಕಳೀತು ಅಂತಂದರೆ ಇನ್ನೊಂದು ಬಾಧೆಯು ಸಪ್ತಮಕ್ಕೆ ಬರೋದು, ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಕ್ಕಂಥದ್ದು, ಇದೆಲ್ಲ ಈ ವರ್ಷದ ಮಧ್ಯದ ನಂತರ ಬೆಟರ್ ಆಗ್ತದೆ. ಅಲ್ಲಿವರೆಗೂ ಸ್ವಲ್ಪ ಇದು ಸಮಸ್ಯೆಯೇ ಸಿಂಹರಾಶಿಯವರಿಗೆ. ಗುರುವು 10ನೇ ಮನೆಯಿಂದ ಏಕಾದಶದ ಫಲಕ್ಕೆ ಹೋದಾಗ ಸಿಂಹರಾಶಿಯವರಿಗೆ ವಿಶೇಷ ಏಳಿಗೆ ಆಗ್ತದೆ. ಶುಭ ಕಾರ್ಯ ವಿಳಂಬ ಆಗ್ತಕ್ಕಂಥದ್ದು, ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು. ಎಲ್ಲ ಮಾಡಿಟ್ಟಿದ್ದೀನಿ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಆದರೂ ಏನೋ ಒಂದು ಕೆಲಸ ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಎಲ್ಲೋ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ, ಏನೋ ಒಂದು ತಡೆ, ಏನೋ ಒಂದು ಸಮಸ್ಯೆ. ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತರ್ಜನಂ ಯಮದೂತಾನಾಂ ನರಹರೇರ್ ನಾಮಘರ್ಜನಂ ನರಸಿಂಹ ಮಂತ್ರ ಅಂತ ಸಿಂಹರಾಶಿಯವರಿಗೆ ಲಕ್ಷ್ಮೀ ನರಸಿಂಹದೇವರ ವಿಶೇಷ ಅನುಗ್ರಹ ಇದೆ. ನರಸಿಂಹದೇವರ ಆರಾಧನೆಯನ್ನು ಮಾಡಿ ಎಲ್ಲ ಗ್ರಹ ದೋಷಗಳು, ಎಲ್ಲ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಅಲ್ಲಿಂದಲೇ ಒಳ್ಳೆ ಬೆಳಕು ಬರುವಂಗೆ ಆಗ್ತದೆ. ಕಷ್ಟವನ್ನು ನೋಡಬೇಡಿ, ನಮ್ಮದು ಧರ್ಮ ಹೇಳಬೇಕು, ಕಷ್ಟ ಸುಖನ ಹೇಳಬೇಕು, ನಮಗೆ ಬೇರೆ ಗತ್ಯಂತರ ಇಲ್ಲ. ಆದರೆ ನಾನು ಅದಕ್ಕೆ ಇನ್ನೊಂದು ವಿಶೇಷನೂ ಹೇಳಿರ್ತೀನಿ, ನಿಧಾನಕ್ಕೆ ಕೇಳಿಸ್ಕೊಳ್ಳಿ ಅಷ್ಟೇ. ಯಾವ ಅಡ್ಡಗೋಡೆ ಮೇಲೆ ದೀಪ ಇರ್ತದೋ ಆ ದೀಪದಿಂದಲೇ ಏನೋ ಬೆಳಕು ಬರ್ತದೆ, ಏನೋ ಒಂದು ಒಳ್ಳೆಯದಾಗ್ತದೆ. ನಂಬಿಕೆ ದೀಪದ ಮೇಲಿರಲಿ. ಯಾವ ಗೋಡೆ ಮೇಲೆ ದೀಪ ಇದೆ ಅಂತ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅದು ನಮ್ಮ ವಿಚಾರ, ಜ್ಯೋತಿಷ್ಯದ ವಿಚಾರ. ಅದು
ಯಾವ ಗೋಡೆ ಮೇಲಿದೆ, ಯಾವ ಕಡೆ ಇದೆ, ಯಾವ್ಯಾವ ಥರ ಸಮಸ್ಯೆಗಳು ಬರ್ತದೆ ಅಂತಂತ ಅನಿವಾರ್ಯವಾಗಿ ನಾವು ನೋಡಬೇಕು. ಆದರೆ ನಾನು ಇಲ್ಲಿ ಕೂತಿರೋದು ಕಷ್ಟವನ್ನು ಮಾತ್ರ ಹೇಳಲಿಕ್ಕಲ್ಲ, ಅದಕ್ಕೆ ಪರಿಹಾರವನ್ನು ಹೇಳಲಿಕ್ಕೆ, ಅಭಯವನ್ನು ಹೇಳಲಿಕ್ಕೆ ನಾವಿಲ್ಲಿ ಕೂತ್ಕೊಂಡಿರೋದು. ಹಾಗಾಗಿ ಕಷ್ಟಗಳಿದೆ. ಸಿಂಹರಾಶಿಯವರಿಗೆ, ಜನ್ಮ ಶನಿ ಇರೋವರಿಗೆ, ಶನಿಯ ದಶೆ ನಡೀತಾ ಇರತಕ್ಕಂಥವರಿಗೆ ಇದೆ ಸರಿ. ಆದರೆ ಆ ಬೆಳಕಿನಿಂದಲೇ, ಆ ಅಡ್ಡಗೋಡೆ ಮೇಲೆ ಇರ್ತಕ್ಕಂಥ ಬೆಳಕಿನಿಂದಲೇ ಯಾವುದೋ ಒಂದು ವಿಶೇಷವಾಗಿರುತ್ತೆ. ನಿಮ್ಮ ದೃಷ್ಟಿ ಆ ಬೆಳಕಿನ ಮೇಲೆ ಇರಲಿ, ಭಗವಂತ ಅಂತಕ್ಕಂಥ ಬೆಳಕಿನ ಮೇಲೆ ಇರಲಿ. ಆಗ ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ತದೆ, ದೇವರ ಅನುಗ್ರಹ ಆಗ್ತದೆ. ನರಸಿಂಹದೇವರ ಅಂತಹ ಕಲ್ಯಾಣ ವಿಶೇಷ, ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಭಗವಂತನನ್ನು ಕೊಂಡಾಡಿರ್ತಕ್ಕಂಥದ್ದು. ಭಗವಂತನ ಆರಾಧನೆ, ಅದು ಆ ನರಸಿಂಹದೇವರ ಕಲಿಯುಗದಲ್ಲಿ, ನಾನು ಆಗಾಗ ಹೇಳ್ತಾ ಇರ್ತೇನೆ, ಕಲಿಯುಗದಲ್ಲಿ ಕೃಷ್ಣನಾಮ ಸ್ಮರಣೆ, ರಾಮನಾಮ ಸ್ಮರಣೆ ಮತ್ತು ಈ ನರಸಿಂಹದೇವರ ಆರಾಧನೆ, ಇದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಆರಾಧನೆಗಳೇ ಇಲ್ಲ ಅಂತಂತ ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಹಾಗಾಗಿ ನರಸಿಂಹದೇವರ ಉಪಾಸನೆಯನ್ನು ಜನರು ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಇನ್ನು ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸಪ್ತಮಾಷ್ಟಮ ಶನಿಯ ದೋಷವು ಶುರು ಆಗ್ತದೆ ಶನಿಯ ಮೀನರಾಶಿಯ ಪ್ರವೇಶದಿಂದ. ಅಂಥ ದೋಷಕರವಲ್ಲ. ಅಷ್ಟಮ ಅಂತಂತಂದರೆ ಆರೋಗ್ಯ, ಅಪಮೃತ್ಯು, ಬೀಳೋದು, ಏಳೋದು, ಇನ್ನೇನೋ ಸಮಸ್ಯೆ, ದುಷ್ಟ ಜನರ ಸಂಘದಿಂದ ಏನಾದರೂ ಒಂದಷ್ಟು ಸಮಸ್ಯೆ ಆಗೋದು, ಈ ರೀತಿಯ ಸಮಸ್ಯೆಗಳು ಬರ್ತದೆ. ಜನ್ಮ ಮತ್ತು ಪಂಚಮ ಶನಿಯಷ್ಟು ಕಡು ಕಷ್ಟ ಅಲ್ಲ ಅಷ್ಟಮ ಶನಿ. ಸ್ವಲ್ಪ ಜಾಗೃತೆಯಿಂದ ಇದ್ದರೆ ಆರೋಗ್ಯದ ಬಗ್ಗೆ, ಸಂಘ ಸಾಹಿತ್ಯದ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇದ್ದರೆ ಕನ್ಯಾ ರಾಶಿಯ ಹುಡುಗರು, ಹೆಣ್ಣುಮಕ್ಕಳು ಜಯಿಸ್ಕೊಳ್ತಾರೆ. ಶುಭ ರಾಶಿಯೂ ಆಗಿರೋದ್ರಿಂದ ಜಯಿಸ್ಕೊಳ್ತಾರೆ, ಏನು ತೊಂದರೆ ಇಲ್ಲ. ಶುಭ ಕಾರ್ಯಗಳಿಗೆ ಸ್ವಲ್ಪ ವಿಳಂಬ ಆಗ್ತದೆ. ಮದುವೆಯ ಸಂಬಂಧಗಳು, ಪ್ರೀತಿ, ಪ್ರೇಮ, ಆ ಸಂಬಂಧಗಳಲ್ಲಿ ಏನೋ ಒಂದು ಮಾಡಿ ಮುಂದೆ ಮದುವೆ ಮಾಡ್ಕೊಳ್ಳೋಣ ಅಂತಂತ ವಿಚಾರ ಮಾಡ್ತಾ ಇರೋದು, ಅದು ವಿಚಾರ ಮಾಡೋದಂಗೇ ಹೋಗ್ತಾ ಇರ್ತದೆ. ಹಾಗಾಗಿ ಡಿಸೈಸಿವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಬೇಗ ಡಿಸೈಡ್ ಮಾಡಲಿಕ್ಕೆ, ಆಯಿತು ನೋಡಿದ್ದೀನಿ, ಇಷ್ಟಪಟ್ಟಿದ್ದೀನಿ, ಆಯಿತು ಮದುವೆ ಮಾಡ್ಕೊಳ್ಳೋಣ, ಎಲ್ಲೋ ಒಂದು ಸೈಟು ನೋಡಿದ್ದೀನಿ, ಏನೋ ಒಂದು ಅಡ್ವಾನ್ಸ್ ಮಾಡಿ ಕೆಲಸ ಮುಗಿಸೋಣ, ಈ ರೀತಿಯ ಒಂದು ಬೆಟರ್ಮೆಂಟ್ಗೆ ನಿಮ್ಮ ಪ್ರಯತ್ನ ಏನಿರ್ತದೆ ಅದು ಸ್ವಲ್ಪ ನಿಧಾನ ಆಗ್ತದೆ. ಮರಳಿ ಯತ್ನವ ಮಾಡು ಅಂತ. ಸಮಸ್ಯೆಗಳು ನಿಧಾನ ಆಗೋದೇ ದೊಡ್ಡ ಸಮಸ್ಯೆ. ಆದರೆ ನಿಧಾನ ಆಗುವುದರ ಹಿಂದೆಯೂ ಕೂಡ ಭಗವಂತನದ್ದು ಏನೋ ಒಂದು ಸಂಕಲ್ಪ ಇರ್ತದೆ. ಮನುಷ್ಯ ತಾಳ್ಮೆಯನ್ನು ಕಲಿಯುವುದೇ ಜೀವನದಲ್ಲಿ ಕೆಲಸ ಕಾರ್ಯಗಳು ನಿಧಾನವಾದಾಗ. ಎಲ್ಲ ಸರಾಗವಾಗಿ ಹರಿದು ಹೋಗಿಬಿಟ್ರೆ ಜೀವನ ರಸ ಕಳ್ಕೊಂಡ್ಬಿಡ್ತದೆ. ತುಂಬ ಕಂಫರ್ಟ್ ಝೋನಲ್ಲಿರೋರಿಗೆ ಕೇಳಿ ನೋಡಿ, ಅವ್ರಿಗೆ ಯಾವುದ್ರ ಬಗ್ಗೆನೂ ಚಿಂತೆ ಇರಲ್ಲ, ಯಾವುದ್ರ ಬಗ್ಗೆನೂ ಕಾಳಜಿ ಇರಲ್ಲ ಜೀವನದಲ್ಲಿ. ಕಂಫರ್ಟ್ ಝೋನಲ್ಲಿರೋರಿಗೆ ದೇಶ ಮುಳುಗ್ತಾ ಇದ್ದರೂ ಅಷ್ಟೇನೆ ಅವರು ಸುಖವಾಗಿದ್ದಾರಲ್ಲ, ಯಾಕಂದರೆ ಏನು ತಾಪತ್ರಯ ಇಲ್ಲ. ಆರೋಗ್ಯ ಇದೆ, ದುಡ್ಡು ಕಾಸಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಮಕ್ಕಳು ವಿದೇಶದಲ್ಲಿದ್ದಾರೆ, ಯಾವುದು ಬರ್ಡನ್ ಇಲ್ಲ, ಸುಖವಾಗಿ 4 ಕಾರ್ ಇರುತ್ತೆ. ಇಂಥ ಭಾಳ ಕಂಫರ್ಟ್ ಝೋನಲ್ಲಿರೋರಿಗೆ ಜೀವನದಲ್ಲಿ ಯಾವ ರಸವೂ ಇರಲ್ಲ. ದೇ ಆರ್ ಮಿಯರ್ ಡೆಡ್ ಬಾಡೀಸ್, ಜೀವಂತವಾಗಿದ್ದಾರೆ ಅಷ್ಟೇನೆ. ಯಾಕೆ ಹೇಳಿ, ಅವರಿಗೆ ಯಾವುದು ನಿಧಾನ ಇಲ್ಲ ಜೀವನದಲ್ಲಿ. ಒಂದು ಉದಾಹರಣೆಗೆ ಹೇಳಿದೆ, ನಿಧಾನ ಆಯಿತು, ಶುಭ ಕಾರ್ಯಗಳು ನೆನೆಸಿದ್ದಂತೆ ಬೇಗ ಆಗ್ತಾ ಇಲ್ಲ ಅನ್ನುವುದರ ಹಿಂದೆಯೂ ಕೂಡ ಜೀವನದ ಒಂದು ಯಾವುದೋ ಒಂದು ರಸ ಇದೆ. ಆ ರಸವೇ ತಾಳ್ಮೆ ಅಂತ. ನಾವು ಜೀವನದಲ್ಲಿ ತಾಳ್ಮೆಯನ್ನು ಕಲಿಯುವುದೇ ಜೀವನವು, ಕೆಲಸ ಕಾರ್ಯಗಳು ನಿಧಾನಗೊಂಡಾಗ. ಓವರ್ ದ ಪೀರಿಯಡ್ ಆಫ್ ಟೈಮ್, 10 ವರ್ಷ ಕಳೆದ ನಂತರ ನಮಗನ್ಸುತ್ತೆ ನಾನು ಎಷ್ಟೊಂದು ಕಷ್ಟಗಳನ್ನು
ಧೈರ್ಯವಾಗಿ ಎದುರಿಸಿದ್ದೀನಿ, ದಾಟಿ ಬಂದಿದ್ದೀನಿ ಇಲ್ಲಿಗೆ ಬರೋಕ್ಕೆ. ಇದೆಲ್ಲ ನಿಮಗೆ ಅನ್ನಿಸಿದಾಗ ನನ್ನ ಮಾತುಗಳು ನೆನಪಿಗೆ ಬರಲಿಕ್ಕೆ ಸಾಕು ಅಂತಂತ ಹೇಳ್ತೇನೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಸಪ್ತಮಾಷ್ಟಮ ಶನಿಯ ದೋಷವಿದ್ದು ಕೆಲಸ ಕಾರ್ಯಗಳಲ್ಲಿ ನಿಧಾನವಾಗ್ತದೆ, ತಾಳ್ಮೆ ಪರೀಕ್ಷೆ ಆಗ್ತದೆ ಅಂತಂತಂದರೆ ಚಿಂತೆ ಮಾಡಬೇಡಿ. ಅದು ಒಂದು ತಪಸ್ಸಿನ ರೀತಿ, ಅದನ್ನು ಎದುರಿಸಬೇಕು. ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ ಅಂತ ನಾನು ಆಗಲೇ ಹೇಳಿದ್ದೇನೆ. ಶ್ರೀನಿವಾಸನ ಸೇವೆಯನ್ನು ಮೆಟ್ಟಿಲೋತ್ಸವ, ಮೆಟ್ಟಿಲು ಹತ್ತುಕೊಂಡು ಶ್ರೀನಿವಾಸನ ದರ್ಶನ ಮಾಡೋದು, ಶ್ರೀನಿವಾಸನಿಗೆ ಅಲಂಕಾರ ಸೇವೆ ಮಾಡಿಸ್ತಕ್ಕಂಥದ್ದು, ಪ್ರದಕ್ಷಿಣಾ ನಮಸ್ಕಾರ ಹಾಕ್ತಕ್ಕಂಥದ್ದು, ನಾರಾಯಣನ ವಿವಿಧ ಸ್ಮರಣೆಯನ್ನು ಮಾಡ್ತಾ ಶ್ರೀನಿವಾಸನ ಸೇವೆಯನ್ನು ಮಾಡುವುದು ಇತ್ಯಾದಿ ಭಕ್ತಿಯಿಂದ ಮಾಡಿದಾಗ ಅನೇಕ ಶುಭ ಕಾರ್ಯಗಳಿಗೆ ಶ್ರೀನಿವಾಸನ ಶುಭ ದೃಷ್ಟಿಯಿಂದ ಅನುಗ್ರಹದಿಂದ ಒಳ್ಳೆಯದಾಗ್ತದೆ ಕನ್ಯಾ ರಾಶಿಯವರಿಗೆ. ತುಲಾರಾಶಿ ಪಂಚಮ ಶನಿ ಪರಿಹಾರ, ಅದೇ ಬಹಳ ಒಳ್ಳೆಯದು. ಅನೇಕ ತುಂಬ ಅಡೆತಡೆಯನ್ನು ಅನುಭವಿಸಿದ್ದೀರಿ ಕಳೆದ 2-3 ವರ್ಷದಿಂದ. ಭೂಮಿ ಕಾರ್ಯ, ವ್ಯಾಪಾರ ವ್ಯವಹಾರ, ಕೋರ್ಟ್ ಕಚೇರಿ, ಪೊಲೀಸ್ನವರು, ಸರ್ಕಾರಿ ಸಂಬಂಧದಲ್ಲಿರ್ತಕ್ಕಂಥ ಕೆಲಸದವರು, ಇವರಿಗೆಲ್ಲ ಬದುಕು ಸಾಕು ಅನಿಸಿದೆ ಕಳೆದ 2-3 ವರ್ಷದಲ್ಲಿ. ಅದೆಲ್ಲವೂ ಶನಿಯ ಪ್ರಭಾವ, ಸಪ್ತಮ ದೃಷ್ಟಿಯ ರಾಹುವಿನ ಪ್ರಭಾವ, ಇದೆಲ್ಲ ಕಳೆದಿದೆ ಈ 2-3 ವರ್ಷದಿಂದ. ಹಾಗಾಗಿ ಅಂತಹ ದೋಷಗಳು ಪರಿಹಾರ ಆಗ್ತಕ್ಕಂತಹ ಒಂದು ಚಾರ ಮೀನರಾಶಿಗೆ ಶನಿಯ ಸಂಚಾರ ಅಥವಾ ಪ್ರವೇಶ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಿಗೆ ಚಾಲನೆ, ಒಂದು ಹೊಸ ಚೈತನ್ಯ ಬಂದಂತೆ ಆಗ್ತದೆ. ಆರೋಗ್ಯದ ಕಡೆ ಆದರೂ ಹೆಚ್ಚು ಗಮನ ಇರಬೇಕು. ಯಾಕಂದರೆ ಪಂಚಮ ರಾಹು ದೋಷ ಶುರು ಆಗ್ತದೆ. ಅಷ್ಟಮದಲ್ಲಿ ಅಷ್ಟಮ ಮತ್ತು ನವಮ ಮತ್ತು ದಶಮದಲ್ಲಿ ಕುಜನ ಸಂಚಾರ ಇರೋದರಿಂದ ಎದ್ದು ಬಿದ್ದು ಏಟಾಗ್ತಕ್ಕಂತಹ ಸಂದರ್ಭಗಳು ಜಾಸ್ತಿ ಇರ್ತದೆ. ಗಮನ ಇರಬೇಕು. 2 ವೀಲರ್ನಲ್ಲಿ ರಿವರ್ಸ್ ತಗೋಬೇಕಾದ್ರೆ, ಗಾಡಿ ಮೇಲಿಂದ ಕೆಳಗಡೆ ಇಳಿಬೇಕಾದ್ರೆ, ಬೆಟ್ಟನೋ ಮೆಟ್ಲೋ ಏನೋ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಬಿ ಕೇರ್ಫುಲ್. ನಿಮ್ಮ ಜಾಗೃತಿಯಲ್ಲಿ ನೀವಿರಬೇಕು ಅಂತಂತ. ನಾಗದೇವರು, ಸುಬ್ರಹ್ಮಣ್ಯ ದೇವರ ಸೇವೆಗಳನ್ನು ತಿಂಗಳಲ್ಲಿ ಒಂದು ಮಂಗಳವಾರವೋ ಒಂದು ಶನಿವಾರ ಭಾನುವಾರವೋ ಅಭಿಷೇಕಾದಿ ಸೇವೆಗಳನ್ನು ಮಾಡಿಸ್ತಾ ಹೋದರೆ ಈ ಪಂಚಮ ರಾಹುವಿನ ಮತ್ತು ಕುಜನ ದೋಷಾದಿಗಳೇನಾದರೂ ಇದ್ದರೆ ಪರಿಹಾರ ಆಗ್ತದೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಗೆ ಪಂಚಮ ಶನಿ ಆರಂಭ, ಪಂಚಮ ರಾಹುವಿನ ದೋಷ ಪರಿಹಾರ. ಒಂದು ದೋಷ ಹೋದರೆ ಇನ್ನೊಂದು ದೋಷ ಬರ್ತದೆ. ಈ ಶನಿಯ ರಾಹುವಿನ ಬದಲಾವಣೆಯ ಪ್ರತಿಫಲ ಅದು. ಸಿಂಹರಾಶಿಯವರೆಗೂ ಅದೇ ರೀತಿ ಹೇಳಿದ್ದೇನೆ. ಅದೇ ರೀತಿ ಈ ವೃಶ್ಚಿಕ ರಾಶಿಯವರೆಗೂ ಹಾಗೆಯೇ, ಕನ್ಯಾ ರಾಶಿಯವರೆಗೂ ಹಾಗೆಯೇ ಒಂದು ಹೋದರೆ ಒಂದು ಬರ್ತದೆ ಅಂತಂತ ಶನಿಯ ರಾಹುವಿನ ಯುತಿಯ ವರ್ಷದಲ್ಲಿ ಅನಿವಾರ್ಯವಾಗಿ ನಡೀತಕ್ಕಂಥದ್ದು. ಪಂಚಮ ಶನಿಯ ಆರಂಭ, ಚತುರ್ಥ ರಾಹುವಿನ ಅನುಕೂಲ. ಚತುರ್ಥದಲ್ಲಿ ಶನಿಯ ಮನೆಯಲ್ಲೇ ರಾಹು ಇರೋದರಿಂದ ಅನೇಕವಾಗಿರ್ತಕ್ಕಂತಹ ವ್ಯಾವಹಾರಿಕವಾಗಿರ್ತಕ್ಕಂಥ ಏಳಿಗೆಯನ್ನು ನಿರೀಕ್ಷೆ ಮಾಡ್ಬೋದು. ವಿಶೇಷವಾಗಿ ರಾಜರಿಗೆ, ಮಂತ್ರಿಗಳಿಗೆ, ಅಧಿಕಾರಿ ವರ್ಗದವರಿಗೆ, ಆರಕ್ಷಕ ವರ್ಗದವರಿಗೆ, ಸೇನೆಯಲ್ಲಿ ಇರ್ತಕ್ಕಂಥವ್ರಿಗೆ, ಅಡ್ಮಿನಿಸ್ಟ್ರೇಟಿವ್ ಕೇಡರ್ನಲ್ಲಿ ಇರ್ತಕ್ಕಂತಹ ಜನರಿಗೆ ಹೆಚ್ಚು ಅಪ್ಲೈ ಆಗ್ತದೆ ಈ ಶನಿಯ ಬದಲಾವಣೆ ಮತ್ತು ರಾಹುವಿನ ಬದಲಾವಣೆಯ ಒಂದು ಪ್ರಭಾವವು. ಪಂಚಮ ಶನಿಯ ದಶೆಯಿಂದ ಕೆಲವೊಂದು ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಕೆಲವೊಂದು ನಂಬಿಕೆಗಳು ಬದಲಾಗ್ತಕ್ಕಂಥದ್ದು, ಕೆಲವೊಂದು ಧಾರಣೆಗಳು ಬದಲಾಗ್ತಕ್ಕಂಥದ್ದು, ಇದೆಲ್ಲ ಶನಿಯ ಗುರುವಿನ ಮನೆಗೆ ಹೋಗ್ತಕ್ಕಂತಹ ಪ್ರಭಾವ, ಶನಿಯ ಮನೆಗೆ ರಾಹು ಬರ್ತಕ್ಕಂತಹ ಪ್ರಭಾವ. ಶತ್ರು ಯಾರೋ ನಿಜದಲ್ಲಿ, ಮಿತ್ರನು ಯಾರೋ ನಿಜಕ್ಕೂ ಡಿಸೈಡ್ ಮಾಡೋದು ಕಷ್ಟ ಆಗ್ತದೆ. ವೈಯಕ್ತಿಕ ಸ್ತರದಲ್ಲೂ ಕೂಡ ಮತ್ತು ಈ ಅಧಿಕಾರ ರಾಜಕೀಯ ಸ್ತರದಲ್ಲೂ ಕೂಡ.
ಹಾಗಾಗಿ ಸಾಕಷ್ಟು ಕಾಷಿಯಸ್ ಆಗಿ ಭಾಳ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ಅಥವಾ ಯಾವುದೇ ರೀತಿಯ ಮುಖ್ಯ ಕೆಲಸಗಳನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಈ ಶನಿಯ ಬದಲಾವಣೆಯ ಸಂದರ್ಭದಲ್ಲಿ ಅಟ್ಲೀಸ್ಟ್ ಫಾರ್ ದ ಫಸ್ಟ್ 3 months ರಾಹುವಿನ ಯುತಿ ದೋಷವು ಪರಿಹಾರ ಆದ ನಂತರ ಬೆಟರ್ ಆಗ್ತದೆ. ಶ್ರೀ ಗುರುಸ್ಥಾನಗಳ ಗುರುಪೀಠಗಳ ಪೂಜನೆ, ಅವರ ಆಶೀರ್ವಾದವನ್ನು ವೃಶ್ಚಿಕ ರಾಶಿಯವರು ಪಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಇನ್ನು ಧನುರ್ ರಾಶಿ, ಚತುರ್ಥವಾಗಿ ಶನಿಯ ಸಂಚಾರ, ತೃತೀಯದಲ್ಲಿ ರಾಹು ಯೋಗ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಬದಲಾವಣೆ. ಹಿಂದೆ ಯಾರು ನಿಮಗೆ ಅನುಕೂಲಕರ ಇರಲಿಲ್ವೋ ಅವರು ಈಗ ಅನುಕೂಲಕರ ಆಗ್ತಾರೆ. ಹಿಂದೆ ಯಾರು ನಿಮಗೆ ಅನುಕೂಲಕರ ಇದ್ದರೋ ಅವರು ನಿಮಗೂ ವಿರುದ್ಧರಾಗ್ತಾರೆ. ಇದೇ ಶನಿ ಮತ್ತು ರಾಹುವಿನ ಪರಸ್ಪರ ರಾಶಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಇದು ಅದಾಗ್ತದೆ, ಅದು ಇದಾಗ್ತದೆ. ನಿರ್ಣಯ ಮಾಡಬೇಕಾಗಿರೋದು ನಾವೇ. ಯಾವುದು ಸರಿ, ಯಾವುದು ಈಗ ಉಚಿತವಾಗಿರ್ತಕ್ಕಂತಹ ಮಾರ್ಗ ಅಂತ ನಿರ್ಣಯ ಮಾಡಬೇಕಾಗಿರೋದು ನಾವೇ. ಪರೀಕ್ಷೆಯನ್ನು ಕಾಲ ಮತ್ತು ಗ್ರಹಚಾರ ಒಡ್ಡುತ್ತದೆ, ಆದರೆ ಅದನ್ನು ಹೇಗೆ ನಾವು ಬಳಸ್ತೀವಿ, ಯಾವ ರೀತಿಯ ಅರ್ಥೈಕೆಯಲ್ಲಿ ನಮ್ಮ ಸವಾಲುಗಳನ್ನು ನಾವು ಎದುರಿಸ್ತೀವಿ ಅಂತಕ್ಕಂಥದ್ದು ಕರ್ಮಣ್ಯೇವ ಅಧಿಕಾರಸ್ಥೆ. ಆ ಅಧಿಕಾರ ಮಾತ್ರ ನಮಗೇ ಇರೋದು. ಫಲಾಫಲ ಅದರಂತೆಯೇ ಬರ್ತದೆ. ಅದಕ್ಕೆ ನಾವು ಪ್ರತ್ಯೇಕ ಫಲಕ್ಕೆ ಪ್ರಯತ್ನ ಮಾಡೋದು ಬೇಡ. ನಾವು ಯಾವ ಬೀಜ ನೆಡ್ತೇವೆ ಅದು ಬೆಳೆದು ಫಲ ಅದರಂತೆಯೇ ಆಗ್ತದೆ. ಹಾಗಾಗಿ ಫಲಕ್ಕಾಗಿ ಕೆಲಸ ಅಲ್ಲ, ನಮಗೇನು ಅಧಿಕಾರ ಕೊಟ್ಟಿದೆ ಅದನ್ನು ನಾವು ನಿರ್ಣಯ ಮಾಡಿ ಯಥಾಶಕ್ತಿ ಯಥಾಯೋಗ್ಯ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಶನಿಯ ಬದಲಾವಣೆ, ರಾಹುವಿನ ಬದಲಾವಣೆ ಒಟ್ಟಿಗೆ ನಡೀತಕ್ಕಂತಹ ಪರ್ವಕಾಲ. ಶನಿಯ ಮೀನರಾಶಿಯ ಸಂಚಾರ ಆಗಿರೋದ್ರಿಂದ ಈ ರೀತಿಯ ಸ್ವಲ್ಪ ಒಗಟಿನ ಶೈಲಿಯಲ್ಲಿ ಹೇಳಬೇಕಾಗಿದೆ. ವಾಸ, ಕೆಲಸ, ಸಂಬಂಧಗಳು, ಸ್ಥಳ, ಕೃಷಿ ಭೂಮಿ, ವಾಸ ಮಾಡ್ತಕ್ಕಂತಹ ದೇಶದ ಸಹಿತವಾಗಿ ಅನೇಕ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಪ್ರಯಾಣಗಳು ಕೂಡ ಪ್ರಯಾಸ ಆಗ್ತದೆ. ಬೇರೆ ಬೇರೆ ವ್ಯಾವಹಾರಿಕ ಕಾರಣಗಳಿಂದ ತಿರುಗಾಟ ಹೆಚ್ಚಾದೀತು. ಆರೋಗ್ಯದ ಕಡೆ, ವಿಶೇಷವಾಗಿ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಒಂದು ಶಾಂತಿಯಿಂದ ಮಂತ್ರವನ್ನು ಜಪ ಮಾಡೋದು, ಒಂದು ಯೋಗಾಸನ ಮಾಡ್ತಕ್ಕಂಥದ್ದು, ಮೌನವಾಗಿ ಒಂದು 10 ನಿಮಿಷ ಧ್ಯಾನ ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಯಾಕಂದರೆ ತೃತೀಯವು ಕುಟುಂಬದಲ್ಲಿರ್ತಕ್ಕಂಥ ಸಂಬಂಧಿಕರ ಸ್ಥಾನ. ಸಹೋದರರು, ಮಿತ್ರರು, ಸಹೋದರಿಯರು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಿತ್ರವರ್ಗದವರು, ವ್ಯವಹಾರದಲ್ಲಿ ಇರತಕ್ಕಂತಹ ಜನರು, ಹತ್ತಿರದಲ್ಲಿ, ಇವರೆಲ್ಲರೂ ತೃತೀಯ ಸ್ಥಾನದಿಂದ. ಮತ್ತು ಸಾಹಸ, ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ, ಜಯಿಸ್ಕೊಂಬರ್ತಕ್ಕಂತಹ ಶಕ್ತಿ, ಇದೆಲ್ಲವೂ ತೃತೀಯ ಸ್ಥಾನದಿಂದ ನೋಡಬೇಕು. ಈ ತೃತೀಯದಲ್ಲಿರ್ತಕ್ಕಂಥ ಶನಿಯು ಚತುರ್ಥಕ್ಕೆ ಹೋಗ್ತಾನೆ, ಚತುರ್ಥದಲ್ಲಿರ್ತಕ್ಕಂಥ ರಾಹುವು ತೃತೀಯಕ್ಕೆ ಬರ್ತಾನೆ. ಇದೆಲ್ಲ ಉಲ್ಟಾ ಪಲ್ಟಾ ಆಗ್ತದೆ. ಹಾಗಾಗಿ ಜಾಗ್ರತೆ ಇರಲಿ ಅಂತಂತ ಧನುರಾಶಿಯವರಿಗೆ ಹೇಳಿದ್ದು. ಮಾನಸಿಕವಾಗಿರ್ತಕ್ಕಂತಹ ಒಂದು ಸ್ಟೆಬಿಲಿಟಿಯನ್ನು ನೀವು ಮೌನದಿಂದ, ಧ್ಯಾನದಿಂದ, ಶಾಂತಿಯಿಂದ, ನಾಮ ಜಪದಿಂದ ಸಾಧನೆ ಮಾಡಿಕೊಳ್ಬೇಕು. ಅದರಂತೆ ಮುಂದೆ ನಡೆದಾಗ ಹೆಚ್ಚು ನೀವು ಸತ್ಫಲವನ್ನು ಪಡೀತೀರಿ. ನಾಗದೇವರು ಮತ್ತು ಮಹಾದೇವನ ಸೇವೆಯನ್ನು ಮಾಡಿ, ಅಭಿಷೇಕ ಸೇವೆ, ಅಲಂಕಾರ ಸೇವೆ, ಕ್ಷೇತ್ರ ದರ್ಶನ, ತೀರ್ಥಸ್ನಾನ, ತೀರ್ಥ ಪ್ರೋಕ್ಷಣ, ಗೋವು ಮತ್ತು ಎತ್ತುಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಧನುರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಅರಿಷ್ಟ ನಿವಾರಕವಾಗಿರ್ತಕ್ಕಂಥದ್ದು. ಮಕರ ರಾಶಿ, ನಿಮಗೆ 7.5 ವರ್ಷ ಶನಿಯ ಕಾಟ ಇದ್ದದ್ದು ಮಕರ ರಾಶಿಯವರಿಗೆ. ಈಗ ಮಕರ ರಾಶಿಯವರಿಗೇನೆ 7.5 ಕಾಟ ಮುಗೀತು. ಇನ್ನು
27 ವರ್ಷ ನಿಮಗೆ ಜನ್ಮಶನಿ ಕಾಟ ಇರೋದಿಲ್ಲ. ಅದೇ ಒಂದು ಶುಭ ವಿಶೇಷ. ರಾಹು ದೋಷದ ವರ್ಷವೂ ಕೂಡ ಇದೇ ಆಗ್ತದೆ. ದ್ವಿತೀಯದಲ್ಲಿ ರಾಹು, ಹಲವು ಅವಕಾಶಗಳು ಬರ್ತದೆ. ವ್ಯಾವಹಾರಿಕವಾಗಿ ಒಳ್ಳೆಯದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ. ಒಂದಷ್ಟು ಲೈನನ್ನು ಕೂಡ ಚೇಂಜ್ ಮಾಡ್ತಕ್ಕಂಥದ್ದೆಲ್ಲ ಕಂಡು ಬರ್ತದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರೆಗೂ ಹಾಗೆಯೇ. ಬಳಸಿಕೊಳ್ತಕ್ಕಂತಹದ್ದು ನಿಮ್ಮ ಅನುಭವ, ನಿಮ್ಮ ಸಾಮರ್ಥ್ಯ, ನೀವು ಕೊಡ್ತಕ್ಕಂಥ ಆದ್ಯತೆ ಮತ್ತು ನೀವು ತೊಗೊಂಡಿರ್ತಕ್ಕಂಥ ಪ್ರಿಪರೇಷನ್ಸ್ ಏನಿದೆ ಕಳೆದ ಕೆಲವು ವರ್ಷಗಳಲ್ಲಿ, ಅದರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ನಾನು ಪದೇ ಪದೇ ಹೇಳ್ತಿದ್ದೀನಿ, ಗ್ರಹರು ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ನಾವು ಏನು ಮಾಡಬಲ್ಲೆವು, ಹೌ ಬೆಸ್ಟ್ ನಾವು ಅದನ್ನು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮಕರ ರಾಶಿಗೆ ಜನ್ಮಶನಿ ದೋಷ ಪರಿಹಾರ, ದ್ವಿತೀಯ ರಾಹುವಿನ ದೋಷ ಇರತಕ್ಕಂಥದ್ದು, ದುರ್ಗಾ ಸೇವೆಗಳನ್ನು, ದುರ್ಗಾದೇವಿಯ ಆರಾಧನೆ, ದರ್ಶನೆ, ದೀಪ ನಮಸ್ಕಾರ ಸೇವೆಗಳು, ನಾಮಸ್ಮರಣೆ, ಇದನ್ನೆಲ್ಲ ವಿಶೇಷವಾಗಿ ಮಾಡಿಕೊಳ್ತಾ ಹೋಗಬೇಕು ಮಕರ ರಾಶಿಯವರು. ದ್ವಿತೀಯದಲ್ಲಿ ರಾಹು ಇರುವುದರಿಂದ, ತೃತೀಯದಲ್ಲಿ ಶನಿ ಇರುವುದರಿಂದ ಇನ್ನೊಂದು ಸಮಸ್ಯೆ ಬರ್ತದೆ. ರಾಜಕಾರಣಿಗಳಿಗೆ, ಅಧಿಕಾರಿ ವರ್ಗದವರಿಗೆ ತಲೆ ಪೂರ್ತಿ ಕೆಟ್ಟೋಗ್ತದೆ. ಅಷ್ಟು ಜಗಳ ಕದನಗಳಾಗ್ತದೆ ಅಂತಂತ ಅರ್ಥ ಅದಕ್ಕೆ. ಹಾಗಾಗಿ ಸಾಮಾನ್ಯ ಜನರು ಏನು ಮಾಡಬೇಕು, ಅವ್ರಿಗೆ ಹಂಗೆ ಆಗ್ತದೆ ಅಂದರೆ ನಮಗೂ ಹಾಗೆ ಆಗೋ ಸಾಧ್ಯತೆ ಇದೆ ಅಂತಂತ. ಅವರು ಆಲ್ರೆಡಿ ತಲೆ ಕೆಟ್ಟಿರೋರು, ಅವರು ಬೀದಿಲಿ ಜಗಳ ಆಡೋದು ಏನೂ ಆಶ್ಚರ್ಯ ಅಲ್ಲ ಅಲ್ವಾ. ಆದರೆ ಸಾಮಾನ್ಯ ಜನರು, ನಮಗೂ ಮಕರ ರಾಶಿಯವರಿಗೆ ಈ ರೀತಿ ಆಗಲಿಕ್ಕೆ ಸಾಧ್ಯತೆ ಇದೆ. ದ್ವಿತೀಯದಲ್ಲಿ ರಾಹು, ತೃತೀಯದಲ್ಲಿ ಶನಿ ಇದ್ದಾಗ ವಿನಾಕಾರಣ ಜಗಳ ಕದನಗಳಾಗ್ತಕ್ಕಂಥದ್ದು, ಎಲ್ಲೋ ಸುತ್ತಾಟ, ಏನೋ ಸಂಚಾರ, ಯಾರ್ದೋ ಜೊತೆ ಹೋಗು, ಅರ್ಥವಿಲ್ಲ ಸಂಬಂಧವಿಲ್ಲದ ಮಾತು, ಇದರಿಂದ ಮಾನಸಿಕ ಕ್ಲೇಶ, ಇದೆಲ್ಲ ಆಗ್ತಕ್ಕಂಥ ಅನೇಕ ದೋಷಗಳು ಬರ್ತದೆ. ರಾಹುವಿನಿಂದ, ಶನಿಯ ತೃತೀಯ ಸಂಚಾರದಿಂದ ಸ್ವಲ್ಪ ಜಾಗೃತೆ ಇರಿ. ಜನ್ಮ ಶನಿ ಪರಿಹಾರ ಆಯಿತು ಅಂತನ್ನೋದು ಒಂದು ಗುಡ್ ನ್ಯೂಸ್ ಇದ್ದರೂ ಕೂಡ ಅದ್ರ ಹಿಂದೆ ಇರತಕ್ಕಂಥ ಒಂದು ಅಪಾಯವೂ ಕೂಡ ತಿಳಿಸಿದ್ದೀನಿ. ಜಾಗೃತೆ ಇರಲಿ. ದುರ್ಗಾದೇವಿಯ ವಿಶೇಷ ಆರಾಧನೆ ಸೇವೆಗಳು ನಡೀತಾ ಇರಲಿ. ಇನ್ನು ಕುಂಭರಾಶಿಗೆ ಜನ್ಮಶನಿಯ ದೋಷ ಬಹುತೇಕ ಕಳೆದಂತೆಯೇ. ಯಾಕಂದರೆ 7.5 ವರ್ಷ ಇರೋದು 5 ವರ್ಷ ಕಳೆದು ಹೋಗಿದೆ. ಇನ್ನು 2.5 ವರ್ಷ ಶುಭ ರಾಶಿಯಲ್ಲಿ ಶನಿ ಇರೋದರಿಂದ ಅದು ಅಂಥ ದೋಷಕರವೇನಲ್ಲ. ಜನ್ಮಶನಿಯ ರಾಹುವಿನ ಬಗ್ಗೆ ಹೆಚ್ಚು ನೀವು ಕಾಳಜಿ ಮಾಡಬೇಕಾಗ್ತದೆ. ಜನ್ಮ ರಾಹು ದೋಷವು ಹಲವು ದುಃಖಗಳಿಗೆ ಕಾರಣವಾಗ್ತದೆ. ಆರೋಗ್ಯದ ಸಮಸ್ಯೆ ಗಿಂತ ಮಾನಸಿಕವಾಗಿರ್ತಕ್ಕಂತಹ ಇನೆಬಿಲಿಟಿ ಅಥವಾ ಅನ್ಸ್ಟೇಬಿಲಿಟಿ, ಒಂದು ಇನೆಬಿಲಿಟಿ ಅಂದರೆ ಸಾಧ್ಯ ಇಲ್ಲ, ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇನೆಬಿಲಿಟಿ, ಮತ್ತು ಅನ್ಸ್ಟೇಬಲ್ ಆಗಿರುತ್ತೆ ಮನಸ್ಸಿನ ಆಕಾರ ವಿಕಾರ ಆಲೋಚನೆಗಳು. ಅದನ್ನು ಸ್ಥಿಮಿತಕ್ಕೆ ತಗೊಂಡು ಬರಬೇಕಾಗ್ತದೆ ಕುಂಭರಾಶಿಯವರು. ಯಾಕೆ? ಅದು ರಾಹುವಿನ ಪ್ರಭಾವ. ರಾಹು ನಮ್ಮ ದೇಹದ ಆಲೋಚನಾ ಕೋಶವನ್ನು, ನರಮಂಡಲವನ್ನು ಕಾರಕತ್ವ ಹೊಂದಿರತಕ್ಕಂಥವನು. ಬ್ರೈನಿನ ಒಂದು ಅಂಶವು ರಾಹುವಿನ ಒಂದು ಕಾರಕತ್ವದಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ರಾಹುವಿನ ದೋಷ ಬಂದಾಗ ಮನುಷ್ಯನು ಹುಚ್ಚನಂತೆ ಆಡ್ತಕ್ಕಂಥದ್ದು, ಸರ್ವಜ್ಞನಂತೆ ಆಡ್ತಕ್ಕಂಥದ್ದು, ಏನೂ ತಿಳುವಳಿಕೆ ಇರೋದಿಲ್ಲ, ಆದರೂ ದೊಡ್ಡ ದೊಡ್ಡ ಮಾತಾಡ್ತಕ್ಕಂಥದ್ದು, ಸಣ್ಣ ಕೆಲಸ ಮಾಡಿ ನಾನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತಂತ ಎಲ್ಲರ ಮುಂದೆ ಜಂಬ ಕೊಚ್ಕೊಳ್ತಕ್ಕಂಥದ್ದು, ಸಣ್ಣ ಗಾಯವನ್ನು ಏನೋ ಮಾಡಿಕೊಂಡು ಏನೇನೋ ಔಷಧಿ ಮುಲಾಮ್ ಹಾಕ್ಕೊಂಡು ಅಗಲವಾಗಿರೋ ರಣ ಮಾಡಿಕೊಳ್ಳೋದು, ಈ ರೀತಿಯ ದೋಷಗಳನ್ನೆಲ್ಲ ರಾಹುವಿನ ವಿಷಯದಲ್ಲಿ ತಿಳ್ಕೊಳ್ಬೇಕು ಆಗ್ತದೆ ಅಂತಂತ. ಹಾಗಾಗಿ ನಿಮ್ಮ ಆಲೋಚನೆ, ನಿಮ್ಮ ಮಾತು, ಕುಂಭರಾಶಿಯವರು ನಿಮ್ಮ ಖರ್ಚು, ಇದರ ಬಗ್ಗೆ ಗಮನ ಇರಬೇಕು.
ಎಷ್ಟೊಂದು ಆಲೋಚನೆ ಬರಬಹುದು, ಆದರೆ ಕೆಲಸಕ್ಕೆ ಬರುವುದನ್ನು ಮಾತ್ರ ಉಪಯೋಗಿಸಬೇಕು. ಮಾತು 10 ಮಾತು ಹೊರಗಡೆ ಬರೋ ಅಂಥದ್ದು ಪ್ರೇರಣೆಯಿಂದ, ಅದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಉಪಯೋಗವೋ, ಯಾವುದು ವ್ಯಾವಹಾರಿಕವಾಗಿ ಉತ್ತಮವೋ ಅದನ್ನು ಮಾತ್ರ ಬಳಸಬೇಕು. ಮಾತು. ಖರ್ಚು ಕೂಡ ಅದೇ ರೀತಿಯ ಹಿಡಿತ ಇರಲಿ, ಗಮನ ಇರಲಿ. ಕುಂಭರಾಶಿಯವರಿಗೆ ಆರೋಗ್ಯವು ಸುಧಾರಿಸ್ತದೆ. ನಾನಾ ಕೆಲಸ ಕಾರ್ಯಗಳಲ್ಲಿ ಕೂಡ ಅವಕಾಶಗಳು ತೆರೀತದೆ ಅಂತ ಹೇಳಿದ್ದೇನೆ. ಮುಖ್ಯವಾಗಿ ಇರತಕ್ಕಂಥ ರಾಹುವಿನ ವಿಷಯವನ್ನು ಹೇಳಿದ್ದೇನೆ. ಕುಂಭರಾಶಿಯವರಿಗೆ ಪುನಃ ಪುನಃ ಕೇಳಿಸ್ಕೊಳ್ಳಿ, ಅರ್ಥ ಆಗ್ತದೆ. ಶ್ರೀ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಕನಿಷ್ಠ ತಿಂಗಳಿಗೆ ಒಮ್ಮೆ ಸುಬ್ರಹ್ಮಣ್ಯ ದೇವರ ಅಭಿಷೇಕ ಸೇವೆ, ಧ್ಯಾನ, ನರಸಿಂಹದೇವರ ನಾಮಜಪ ಇದನ್ನು ವಿಶೇಷವಾಗಿ ಮಾಡ್ತಾ ಇರಬೇಕು ಕುಂಭರಾಶಿಯವರು. ಕೊನೆಯದಾಗಿ ಮತ್ತು ವಿಶೇಷವಾಗಿ ಮೀನರಾಶಿ. ಮೀನರಾಶಿಗೆ ಶನಿಯ ಪ್ರವೇಶ. ನಮ್ಮ ಕಾರ್ಯಕ್ರಮದ ಹೆಸರೇ ಮೀನರಾಶಿಗೆ ಅಂತಂತ. ಹಾಗಾಗಿ ಜನ್ಮ ಶನಿ ಶುರು ಆಗ್ತಕ್ಕಂಥದ್ದು, ವ್ಯಯದ ರಾಹುವಿನ ವರ್ಷ. ಭಾಳ ಜಾಗ್ರತೆ ಬೇಕು. ಯಾಕಂದರೆ ಏಕಾದಶದಲ್ಲಿ ಇದ್ದಂತಹ ಶನಿಯು ಕಾಲವನ್ನು ನೋಡಿದ್ದೀರಿ, ರಾಹು ತೃತೀಯದಲ್ಲಿ ಇದ್ದ ಕಾಲವನ್ನು ನೋಡಿದ್ದೀರಿ, ಒಳ್ಳೆಯ ದಿನಗಳನ್ನು ಬೇಕಾದಷ್ಟು ನೋಡಿದ್ದೀರಲ್ಲ. ಈಗ ಇಟ್ ಇಸ್ ಅ ಟೈಮ್ ಆಫ್ ಟೆಸ್ಟಿಂಗ್. ವಿಷಮವಾಗಿರ್ತಕ್ಕಂತಹ ವರ್ಷವಾಗಿರ್ತದೆ ಮೀನರಾಶಿಯವರಿಗೆ. ಚತುರ್ಗ್ರಹ ಪಂಚಗ್ರಹ ಯೋಗಗಳು, 2 ಗ್ರಹಣಗಳು, ಚತುರ್ಥದಲ್ಲಿ ದೀರ್ಘವಾಗಿರ್ತಕ್ಕಂಥ ಕುಜನ ಸಂಚಾರ, ಚತುರ್ಥ ಪಂಚಮದಲ್ಲಿ ಕುಜನ ಸಂಚಾರ ನಡೀತಕ್ಕಂತಹ ವರ್ಷ, ಶನಿಯು ಜನ್ಮರಾಶಿಗೆ ಬರ್ತಕ್ಕಂತಹ ವರ್ಷ, ರಾಹು ವ್ಯಯಕ್ಕೆ ಹೋಗ್ತಕ್ಕಂತಹ ವರ್ಷ. ಬಹಳ ಚಾಲೆಂಜಿಂಗ್ ಆಗಿ ಇರ್ತದೆ. ಚಾಲೆಂಜಿಂಗ್ ಆಗಿ ಇದ್ದರೆ ಒಳ್ಳೆಯದು. ಆದರೆ ನಿಂತ ನೀರಾಗಿ, ಸಮುದ್ರ ರಾಶಿ ಅಲ್ವಾ, ಸಮುದ್ರವಾದಂತೆ ನಿಂತ ನೀರಾಗಿರ್ತಕ್ಕಂತಹ ಕೆರೆ ಆಗಿಬಿಟ್ಟಿದ್ದೀನೇನೋ ಅನ್ನಿಸ್ಬಹುದು ಮುಂದೆ ಹೋಗ್ತಾ ಹೋಗ್ತಾ. ಹಾಗಾಗಿ ಗೇರ್ ಅಪ್ ಯುವರ್ ಸೆಲ್ಫ್. ಹಿಂಗಿದೆ ಅಂತಂತ ನನಗೇನು ಒಳ್ಳೆಯದನ್ನು ಹೇಳಿ ನಿಮ್ಮಿಂದ ಭೇಷ್ ಪಡಿಬೇಕು ಅಂತಲ್ಲ, ಭಯವನ್ನು ಕೆಟ್ಟ ಫಲವನ್ನು ಹೇಳಿ ನಿಮ್ಮಿಂದ ಬಯಸ್ಕೊಳ್ಬೇಕು ಅಂತ ನಮ್ಗೆ ಯಾವುದೇ ಇದಿಲ್ಲ. ನಾವು ಇರುವುದು ಇಷ್ಟು ಒಳ್ಳೆಯದಿದೆ, ಇಷ್ಟು ಸಮಸ್ಯೆಗಳಿದೆ. ನೀವು ಮಾನಸಿಕವಾಗಿ ತಯಾರಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ತೇನೆ, ಕೆಲವೊಂದು ತತ್ವಗಳನ್ನು ಹೇಳಿರ್ತೇನೆ. ನಿಮಗೂ ಒಳ್ಳೆಯದಾಗಲಿ ಅಂತಲೇ ಈ ಕಾರ್ಯಕ್ರಮ ಇರೋದು. ಮೀನರಾಶಿಯವರಿಗೆ ಹೆಚ್ಚು ಸಮಸ್ಯೆ ಇದೆ. ಗ್ರಹಚಾರವೇ ಹಾಗಿರೋದರಿಂದ ಸಮುದ್ರ ರಾಶಿ ಆಗಿರ್ತಕ್ಕಂಥ ನಿಮಗೆ ಎಲ್ಲೋ ಒಂದು ಚಿಕ್ಕ ಕೆರೆ ಆಗೋಗಿದ್ದೀನೇನೋ ಅನ್ನೋ ಮನೋಭಾವ ಬರ್ತದೆ. ಅಂದರೆ ಅಷ್ಟು ಸಮಸ್ಯೆಗಳು ಬರ್ತದೆ. ಸಾಂಬಂಧಿಕವಾಗಿ ಹೆಚ್ಚು ಸಮಸ್ಯೆಗಳು ಬಂದೀತು. ಬಹಳ ಜಾಗ್ರತೆ ಬೇಕು. ಬಂಧುಗಳೇ ಶತ್ರುಗಳಾದಾರು. ವ್ಯವಹಾರದಲ್ಲಿ ಒಂದು ಏಳಿಗೆ ಇದೆ ಮಧ್ಯ ವರ್ಷದಿಂದ. ಶನಿಯ ಪ್ರಭಾವದಿಂದ ಇಷ್ಟು ಕಷ್ಟಗಳು ಇದ್ದರೂ ಕೂಡ ಗುರುವಿನ ಪ್ರಭಾವದಿಂದ ಮಧ್ಯ ವರ್ಷದಿಂದ ಜೂನ್ ಜುಲೈ ನಂತರ ಭಾಳಷ್ಟು ಅವಕಾಶಗಳು, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಕ್ಕಂಥದ್ದು ಇದೆಲ್ಲವೂ ಬೇಕಾದಷ್ಟು ಬರ್ತದೆ. ಜನ್ಮ ಶನಿಯ ದೋಷಗಳಿಗೆ ಮೀನರಾಶಿಯವರು ಬೇರೆ ಎಲ್ಲ ರಾಶಿಯವರಿಗಿಂತ ವಿಶೇಷವಾಗಿ ಶನಿಯ ಗ್ರಹಶಾಂತಿ, ನಾಗಶಾಂತಿಗಳನ್ನು ಪ್ರತಿ 3 ತಿಂಗಳಿಗೆ ಒಮ್ಮೆ ನಾಗಶಾಂತಿ ಅಂದರೆ ನಾಗದೇವರಿಗೆ, ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಸೇವೆಯನ್ನು ಮಾಡೋದು, 6 ತಿಂಗಳಿಗೆ ಒಮ್ಮೆ ಶನಿ ಶಾಂತಿ ಕಳಶ ಪೂಜೆಯನ್ನು, ಹೋಮನೇ ಮಾಡಬೇಕಂತೇನಿಲ್ಲ, ಸಾಧ್ಯವಾಗಿರ್ತಕ್ಕಂಥವರು ಹೋಮವನ್ನೇ ಮಾಡಿ ಅದನ್ನು ವರ್ಷಕ್ಕೆ ಒಮ್ಮೆ ಮಾಡಿದ್ರಾಗ್ತದೆ. ಶನಿಯ ಮತ್ತು ಗ್ರಹರ ಜಪ ಮಾಡಿ ಕಳಶದಾನವನ್ನು, ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂತ ಇನ್ನೊಂದು ಸರಳ ಬಗೆಯ ಶನಿ ಶಾಂತಿಯನ್ನು ಅಥವಾ ಗ್ರಹ ಶಾಂತಿಯನ್ನು ಏನು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ ಅದನ್ನಾದರೂ ಕೂಡ 6 ತಿಂಗಳಿಗೆ ಒಮ್ಮೆ
ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಮೀನರಾಶಿಯಲ್ಲಿ ಶನಿಯ ಮತ್ತು ರಾಹುವಿನ ಸಂಚಾರದ ವರ್ಷ ಆಗಿರುವುದರಿಂದ ಮೇಷಾದಿ ದ್ವಾದಶ ರಾಶಿಗಳಿಗೂ ಕೂಡ ಸಮಗ್ರವಾಗಿ ಇದರ ಶುಭಾಶುಭ ಫಲಗಳನ್ನು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಇಷ್ಟು ಮೀನರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.